ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾಟಿ ಸ್ಟೈಲಾಗಿ ಮಟನ್ ಸಾಂಬಾರು 13 ಕೆಜಿ ಮಾಡೋದು ತಿಳ್ಕೊಳ್ಳೋಣ ಬನ್ನಿ. ಸಿಂಪಲ್ ಆಗಿ ಮೊದಲಿಗೆ ಒಂದು ಅರ್ಧ ಕೆಜಿ ಎಣ್ಣೆ ಹಾಕೊಂಡಿದ್ದೀನಿ, ಸ್ವಲ್ಪ ಕಸೂರಿ ಮೆಂತಿ, ಒಂದು 5 ಏಲಕ್ಕಿ. ಮಟನ್ ತೊಳ್ಕೊಳ್ಳೋಣ ನೀಟಾಗಿ, ನೀರು ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಕಾಯಿಲಿ. ಇಲ್ಲಿ ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಕೆಜಿ ಅಷ್ಟು ಈರುಳ್ಳಿ ಹಾಕ್ಕೊಳ್ಳೋಣ. ಚಿಪ್ಸಾಗಿ ಹಚ್ಬಿಟ್ಟು, ನೀವು ನೈಸಾಗಿ ಹಚ್ಬೋದು, ಹಂಗಾಗಿ ಹೆಂಗೆ ಬೇಕಾದ್ರೂ ಹಾಕ್ಕೊಬೋದು. ಚಿಪ್ಸಾಗಿ ಹಚ್ಚಿ ಹಾಕಿದ್ದೀನಿ. ರೋಸ್ಟ್ ಆಗಿ ಈರುಳ್ಳಿ ಕಂದು ಬಣ್ಣ ಬರಲಿ. ಈರುಳ್ಳಿ ರೋಸ್ಟ್ ಆಗಬೇಕು. ರೋಸ್ಟ್ ಆಗಿಲ್ಲ ಅಂದರೆ ಸ್ವೀಟ್ ಬಂದ್ಬಿಡುತ್ತೆ ಸಾಂಬಾರು ಕೂಡ. ನೀರು ಕೂಡ ಹಾಕ್ಕೊಂಡಿದ್ದೀನಿ ಮಟನ್ಗೆ. ಎಲ್ಲ ರೋಸ್ಟ್ ಆಗಿ ಈರುಳ್ಳಿ ಕೆಂಪಿಗೆ ಸ್ವಲ್ಪ ಕಂದು ಬಣ್ಣ ಬರಲಿ, ಜಾಸ್ತಿ ಬೇಡ, ಸೀದಂಗೆ ಬೇಡ, ಸುಮ್ಮನೆ ಕಂದು ಬಣ್ಣ ಬಂದರೆ ಸಾಕು. ಈಗ ಮಟನ್ ಕೂಡ ತೊಳೆದ್ಬಿಟ್ಟು ನೀರು ಚೆನ್ನಾಗಿ ಹಿಂಡ್ಬಿಟ್ಟು ಹಾಕಿ. 13 ಕೆಜಿ ಮಟನ್ ಇರ್ತಿದ್ದು. ಸ್ವಲ್ಪ ಕೊಬ್ಬು ಜಾಸ್ತಿ ಇರೋ ಕಾರಣಕ್ಕೆ ಸ್ವಲ್ಪ ಎಣ್ಣೆ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ಕೊಬ್ಬು ಜಾಸ್ತಿ ಇದೆ ನೋಡಿ, ಉಪ್ಪು ಎಷ್ಟಿದೆಯೋ. ಈಗ ಉಪ್ಪು ಅಷ್ಟು 2 ಕಿತ ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ. ಇನ್ನೂ ಸ್ವಲ್ಪ ಮತ್ತೆ ಉಪ್ಪು ಹಾಕಿದೆ, ಕಮ್ಮಿ ಇತ್ತು. ಈಗ ಸ್ವಲ್ಪ ಅರಿಶಿನ ಪುಡಿ, ಇವಾಗ ಸ್ವಲ್ಪ ಖಾರಕ್ಕೆ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ಕೊಳ್ಳೋಣ. ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಚಿಲ್ಲಿ ಪೌಡರು. ಈಗ ಒಂದು ಸೌಟು ಹಸಿಮೆಣಸಿನ್ಕಾಯಿ ಪೇಸ್ಟ್ ಕೂಡ ಹಾಕೋಣ. ಅದು ಎಣ್ಣೆಯಲ್ಲಿ ರೋಸ್ಟ್ ಮಾಡಿರೋದು, ಸ್ವಲ್ಪ ಸಾಕು. ಬೇಕಾದ್ರೆ ಬೇರೆ ಚಿಲ್ಲಿ ಪೌಡರ್ ಬೇಕಾದ್ರೆ ಹಾಕ್ಕೊಬೋದು, ಸ್ವಲ್ಪ ಕಲರ್ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಒಂದು 10 ನಿಮಿಷ ಬಿಟ್ಟಿದ್ದೀನಿ ಬೇಯೋಕ್ಕೆ. ಎಲ್ಲ ಚೆನ್ನಾಗಿ ಹಂಗೆ ಕುದಿಯಾಕದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಲ್ಲ ಫುಲ್ ಮಟನ್ ಎಲ್ಲ ಚೆನ್ನಾಗಿ ಕ್ಲೀನಾಗಿ ಮಿಕ್ಸ್ ಮಾಡಿ, ಪೀಸಿಗೆಲ್ಲ ಉಪ್ಪು ಖಾರ ಚೆನ್ನಾಗಿ ಹಿಡೀಲಿ. ಫುಲ್ ಎಲ್ಲ ಎಡೆ ಮಟನ್ ಇದು. ಸ್ವಲ್ಪ ಬಿಟ್ಬಿಟ್ಟು ಒಂದು 10 ನಿಮಿಷ. ಮತ್ತು ಬೆಳ್ಳುಳ್ಳಿ 5 ಕೆಜಿಗೆ ಒಂದು ಸೌಟು, 2.5 ಸೌಟು ಹಾಕ್ಕೊತ ಇದ್ದೀನಿ ಬೆಳ್ಳುಳ್ಳಿ ಪೇಸ್ಟು. ಒಂದೂವರೆ ಸೌಟು ಶುಂಠಿ ಹಾಕ್ಕೊತ ಇದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ. ಮತ್ತು 5 ಕಾಯಿ ತೆಂಗಿನಕಾಯಿ ತುರಿದು ಮಿಕ್ಸಿಗೆ ಹಾಕ್ಕೊಂಡಿರೋದು. ಅಲ್ಲಿ ಬಟ್ಟೆ ಇರಲಿಲ್ಲ, ರೆಜೆಟಲ್ಲಿ ಮಾಡ್ತಾ ಇದ್ದಿದ್ದು, ಅದಕ್ಕೋಸ್ಕರ ಚೀಲದಲ್ಲಿ ಹಿಂಡ್ಕೊತ ಇದ್ದೀನಿ. ಚೀಲ ಚೆನ್ನಾಗಿ ತೊಳೆದ್ಬಿಟ್ಟು ಚೀಲದಲ್ಲಿ ಹಿಂಡ್ತಾ ಇದ್ದೀನಿ ಹಾಲು. ಬೇರೆ ಹಾಲು ಮಾತ್ರ ಯೂಸ್ ಮಾಡೋದು, ಕೊಬ್ಬರಿ ಯೂಸ್ ಮಾಡಲ್ಲ. ಈಗ ಧನಿಯಾ ಪುಡಿ 5 ಕೆಜಿಗೆ 3 ಇಡ್ಲಿ ಧನಿಯಾ ಪುಡಿ ಹಾಕ್ಕೊತ ಇದ್ದೀನಿ. ಮನೇಲಿ ಮಾಡಿರೋ ಧನಿಯಾ ಪುಡಿ ಅದು. ಸ್ವಲ್ಪ ಮೆಣಸಿನ ಪೌಡರು, ಕರಿಮೆಣಸು, ಸ್ವಲ್ಪ ಇದು ಚಕ್ಕೆ, ಲವಂಗ, ಸೋಂಪು, ಏಲಕ್ಕಿ ಎಲ್ಲ ಹಾಕಿ ಮಿಕ್ಸ್ ಮಾಡಿರೋ ಪೌಡ್ರದು. ಪುದೀನ ಪೇಸ್ಟು, ಪುದೀನ ಮಾತ್ರ ಒಂದು 2 ಸೌಟು ಹಾಕ್ಕೊತ ಇದ್ದೀನಿ, ಎಣ್ಣೆಲಿ ರೋಸ್ಟ್ ಮಾಡಿರೋದು. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು 100 ಗ್ರಾಮು ಮಟನ್ ಮಸಾಲ ಹಾಕ್ಕೊತ ಇದ್ದೀನಿ. ನಿಮ್ಗೆ ಬೇಕಾದರೆ ಹಾಕ್ಕೊಂಬಂದ್ರೆ ಸ್ಕಿಪ್ ಮಾಡ್ಬೋದು. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಅದು ಕೊಬ್ಬರಿ ಅಲ್ಲೆಲ್ಲ ಮಸಾಲೆಯಲ್ಲಿ ಮಿಕ್ಸ್ ಮಾಡಿದ್ದೆಲ್ಲ ಮಸಾಲೆ ಹಾಕ್ಕೊಳ್ಳೋಣ. ಎಳೆ ಮಟನ್ ಅಲ್ವಾ, ಬೇಗ ಹಾಕ್ಕೊಂಬಿಟ್ಟು ಚೆನ್ನಾಗಿರುತ್ತೆ ಸಾಂಬಾರೆಲ್ಲ, ಸೂಪರಾಗಿರುತ್ತೆ. ಇನ್ನೇನು ಬೇರೆ ಏನು ಹಾಕಲ್ಲ ಇದಕ್ಕೆ ನಾವು ಇನ್ನು. ಅಷ್ಟೇ, ಚೆನ್ನಾಗಿ ಕಾಯಬೇಕು ಮತ್ತು ಪೀಸ್ ಬೇಯಬೇಕಷ್ಟೇ. ತುಂಬಾ ಚೆನ್ನಾಗಿರುತ್ತೆ ನಾಟಿ ಸ್ಟೈಲಾಗಿ. ಈಗ ಒಂದು ಅರ್ಧ ಆಗಿದೆ ಮಟನ್ ಸಾರು ಕೂಡ. ತೋರಿಸ್ತೀನಿ ಯಾವ ಥರ ಆಗಿತ್ತು ಅಂತ, ತೋರಿಸ್ತೀನಿ ನೋಡಿ. ಈಗ ನೆಕ್ಸ್ಟ್ ಟೈಮ್ ತಿರ್ಸೋದು ತೋರಿಸ್ತೀನಿ. ಒಂದು ಅರ್ಧ ಮುಕ್ಕಾಲು ಆಗಿದ್ರೆ ಅದೇ ಎಣ್ಣೆ ಬಿಟ್ಕೊಳುತ್ತೆ ಸುತ್ತೂ. ಎಣ್ಣೆ ಬಿಟ್ಕೊಂಡ್ರೆ ಅದಕ್ಕೆ ಆಗಿರುತ್ತೆ ಅಂತ ಲೆಕ್ಕ ನೋಡಿ. ಸುತ್ತ ಎಣ್ಣೆ ಬಿಟ್ಟಿದೆ ನೋಡಿ. ಸ್ವಲ್ಪ ಧನಿಯಾ ಸೊಪ್ಪು ಹಾಕ್ಕೊಳ್ಳೋಣ. ನೋಡಿ, ಮುಕ್ಕಾಲಾಗಿದೆ, ಹೆಚ್ಚು ಕಮ್ಮಿ. ಈಗ ಎಣ್ಣೆ ಬಿಟ್ಟಿದ್ರಲ್ಲ ಸೈಡಲ್ಲೆಲ್ಲ. ಈ ಗ್ಯಾಸ್ ಸಿಮ್ಮಲ್ಲಿ ಇಟ್ಬಿಡ್ತೀವಿ. ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟರೆ ಪೂರ್ತಿ ಬೆಂದೋಗುತ್ತೆ. ಈಗ ಆಲ್ಮೋಸ್ಟ್ ಎಲ್ಲ ಆಗಿದೆ ಸಾಂಬಾರೆಲ್ಲನೂ. ಇನ್ನೊಂದು 5 ನಿಮಿಷ ಕುದಿದ್ರೆ ಸಾಕು ಸಾಂಬಾರು. ತುಂಬಾ ಚೆನ್ನಾಗಿ ಬಂದಿತ್ತು ಮಟನ್ ಸಾಂಬಾರು. ಈಗ ಸವಿಯಲು ಸಿದ್ಧ ಮಟನ್ ಸಾರು. ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕೊಳ್ಳೋ ಮೇಲೆ ಸೂಪರಾಗಿರುತ್ತೆ.